ಈ ಐತಿಹಾಸಿಕವಾದಂತಹ ಒಂದು ಜಾತ್ರೆಗೆ ಏನು ಇಡೀ ಜಗದ್ವಿಖ್ಯಾತಿಯನ್ನು ಪಡೆದಂತಹದ್ದು ನಂದಿ ಬೆಟ್ಟ ಮತ್ತು ನಂದಿಯ ಬೆಟ್ಟದ ಕೆಳಗಡೆ ಇರುವಂತಹ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ. ಆದರೆ ದೌರ್ಭಾಗ್ಯ ಏನು ಅಂತಂದರೆ ಇಲ್ಲಿ ಬರುವಂತಹ ಯಾತ್ರಾರ್ಥಿಗಳಿಗೆ ಯಾರು ಹೊರ ರಾಜ್ಯಗಳಿಂದ ಉತ್ತರ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಈ ರೀತಿ ಅನೇಕ ದೂರದಿಂದ ಬರುವಂತಹ ಯಾತ್ರಾರ್ಥಿಗಳಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಬಹಳ ಒಂದು ದೌರ್ಭಾಗ್ಯ ಅಂತಲೇ ಹೇಳ್ಬೋದು. ಈಗ ತಾನೇ ನಾವು ಒಬ್ಬ ತಮಿಳ್ನಾಡಿನಿಂದ ಬಂದಂಥ ಯಾತ್ರಾರ್ಥಿನ ಮಾತನಾಡ್ತಿದ್ವಿ. ಅಲ್ಲಿ ಏನಂತ ಅವ್ರು ಹೇಳೋವಂಥ ಮೇಜರ್ ಕಾರಣ ಏನು ಅಂತಂದರೆ, ಸರ್ ನಾವಿಲ್ಲಿ ಪ್ರತಿ ವರ್ಷ ಬರ್ತೀವಿ, ಒಂದು 80 ಫ್ಯಾಮಿಲಿ ಇಲ್ಲಿ ಬರ್ತೀವಿ, ಆದರೆ ನಮಗಿಲ್ಲಿ ಮಲಗೋಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ. ನಾವು ಹೆಂಗಸರು ಮಕ್ಕಳ ಜೊತೆ ಬರ್ತಾ ಇರ್ತೀವಿ, ನಮಗಿಲ್ಲಿ ಸರಿಯಾದ ಮಲಗುವಂಥ ವ್ಯವಸ್ಥೆ ಇಲ್ಲ, ಅಥವಾ ಒಂದು ಶೌಚಾಲಯಗಳ ವ್ಯವಸ್ಥೆ ಸರಿಯಾದ ರೀತಿ ಸಮರ್ಪಕವಾಗಿಲ್ಲ. ನಮಗೆ ಆ ಒಂದು ವ್ಯವಸ್ಥೆ ಆಗಿಬಿಟ್ರೆ ಇಲ್ಲಿಂದನೂ ಬರ್ತಾರೆ ಸರ್ ನಮ್ಮ ರಾಜ್ಯಕ್ಕೆ, ಆದರೆ ನಾವು ಅಲ್ಲಿ 24 ಗಂಟೆ ಅವರಿಗೆ ಊಟದ ವ್ಯವಸ್ಥೆ ಇರಬಹುದು, ಅಥವಾ ಮಲ್ಕೊಳ್ಳಿಕ್ಕೆ ಒಂದು ಫ್ರೆಶ್ ಅಪ್ ಆಗಲಿಕ್ಕೆ ಜಾಗದ ವ್ಯವಸ್ಥೆ ಇರ್ಬೋದು, ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತೀವಿ. ಆದರೆ ಇಲ್ಲಿಗೆ ನಾವು ಬಂದಾಗ ನಾವು ಪ್ರತಿ ವರ್ಷ ಈ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿಗೆ ಬರುವಂತಹ ಯಾತ್ರಾರ್ಥಿಗಳ ಮೇಜರ್ ಒಂದು ಅಹವಾಲಾಗಿದೆ ವೀಕ್ಷಕರೇ. ಈ ಅಹವಾಲನ್ನು ಇಲ್ಲಿ ಸಂಬಂಧಪಟ್ಟಂತಹ ಮುಜರಾಯಿ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಅಥವಾ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕಾಗಿರ್ಬೋದು, ಇದನ್ನು ತಿಳಿಸಬೇಕು ಅನ್ನೋವಂಥ ಉದ್ದೇಶದಿಂದಲೇ ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀವಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದನ್ನು ತಿಳ್ಕೋಬೇಕು ಅಂತ ನಾವು ನಮ್ಮ ಆರಾಧ್ಯ ಟಿವಿಯ ಕಡೆಯಿಂದ ಒಂದು ವಿನಂತಿಸ್ಕೊಳ್ತೀವಿ. தேங்க்யூ அண்ணா. சொல்லுங்கண்ணா. இதே மாதிரி திருப்பத்தூர் மாவட்டத்தில் விளக்கலாம் என்ற நந்திபண்டா கிராமத்தில் நந்தி கோயில் ஒன்று பெருசாக இருக்குண்ணா. அந்த கோயிலுக்கும் இதுக்கும் சம்மந்தம் இருக்கு. அண்ணன் தம்பி இங்கேருந்து நிறைய பேர் அங்கே வராங்க. இப்போ லேடிஸ்க்காಗಿ பிள்ளைகளுக்காಗಿ என்ன ஒரு ஸ்பெஷல் குளிக்கிறதுக்காகியோ இல்லை சாப்பாட்டுக்காகியோ என்ன விவஸ்தை இருக்குது கோயிலில்? எதுவும் முன்ன மாதிரி எல்லாம் எதுவும் கிடையாது. நம்ம முன்னெல்லாம் அதுக்கு முன்ன வருஷம்லாம் ஒரு அளவுக்கு நல்லா இருந்துச்சு. இப்போ வந்து கொஞ்சம் கம்மியாக தான் இருக்குண்ணா. எந்த ஒரு இதுவும் இல்லை. உங்கள் மாதிரி எவ்வளோ ஃபேமிலி உங்கள் ஊர்லேருந்து வரோண்ணா? நாங்கள் ட்ரெயின் மூலிமா வரோம்னா எங்கள் ஊர் ஒரு ஃபேமிலிஸ் மேலே வரும். அவரெல்லாம் எங்கே தங்கியிருக்காரு? எல்லாமே நம்ம ஆளுங்க தான். அங்க ஒரு கேங் இருக்கு. நீங்க இப்ப கோயில்காரங்காரு என்ன கான்டாக்ட் பண்ணிட்டாங்களா? இந்த கிரௌட்ல போய் யாரையும் கான்டாக்ட் பண்றது, எங்க போய் இது பண்ணுறது எதுவும் கரெக்டா அவ்வளவு ஒன்றும் தெரியல. அந்த நிர்வாகிகளை பிடிக்கணும், அந்த எங்க போய் கேட்கணுன்ற அளவுக்கு ஃபைனல் என்னன்னா பெரிய நேரத்து வருவாங்களே, உங்களுக்கு விவசாய வேணும். இங்க தங்கிருக்கிறதுக்கு, குளிக்கிறதுக்கு, சாப்பாட்டுக்கு கொஞ்சம் விவசாய இருந்தானா நல்லா இருக்குது. அல்லண்ணா முன்னெல்லாம் அன்னதானம்லாம் ஃப்ரீயா நடந்துட்டு இருந்துச்சு நிறைய. அந்த அளவுக்கெல்லாம் ஒன்றும் இல்லை. அந்த கொரோனாவிலேருந்து எதுவும் கம்மியா இருக்கு. அண்ணா உங்கள் பேர்? அனுமுத்துண்ணா. அண்ணா எங்கள் பேர்? என் பேர் நந்திகேஸ்வரண்ணா. நந்திகேஸ்வா. நன்றிங்கண்ணா, நன்றிங்க அக்கா. இப்போ அவ்வளோ தூரம் நின்று நீங்கள் வருவாங்களே இங்கே என்னென்ன ப்ராப்ளம்ஸ் ஃபேஸ் பண்ணிருக்கீங்க? என்னென்ன ப்ராப்ளம்? சரியான பாத்ரூம் கிடையாது, அவுட் சைடு தான் போயிட்டு இருக்கோம். சரியான ரூம் கிடையாது. குழந்தைங்கள வச்சுட்டு அவுட் சைடு தான் நாங்கள் சும்மா தங்கிட்டு போகிறோம். ரூம் கிடையாது. அது கொஞ்சம் சரி பண்ணி கொடுக்கணும். எங்களுக்கு ரூம் வேணும், குளிக்கிறதுக்கு பாத்ரூம் வேணும், ಸಾಪಾಡು ಅನ್ನದಾನ வேணும். ಇದು ವೀಕ್ಷಕರ ಇಲ್ಲಿನ ವಸ್ತುಸ್ಥಿತಿ ಏನು ಅಂತಂದ್ರೆ, ರಾಜ್ಯಗಳ ದೂರದಿಂದ ಅನೇಕ ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯದ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿಕ್ಕೆ ಬರ್ತಾರೆ. ಅವರ ನೋವನ್ನ ಅಂದ್ರೆ ಅಟ್ಲೀಸ್ಟ್ ಅಲ್ಲಿಂದ ಅವರೇ ಹೇಳೋದೇನು ಅಂತಂದ್ರೆ, ಆ ಊರಿನಿಂದ ಹೆಚ್ಚು ಕಡಿಮೆ ಒಂದು 15-20 ಫ್ಯಾಮಿಲಿ ಬರ್ತೀವಿ ಸರ್, ಅಲ್ಲಿಗೂ ಇಲ್ಲಿಗೂ ಏನೋ ಸಂಬಂಧ ಇದೆ ಅನ್ನೋದೊಂದು ಐತಿಹ್ಯ. ಅದಕ್ಕೋಸ್ಕರ ನಾವು ಅಲ್ಲಿಂದ ಬರ್ತೀವಿ. ಆದರೆ ಇಲ್ಲಿ ನಮಗೆ ಮಲಗೋಕ್ಕಾಗ್ಲಿ ಅಥವಾ ಇರೋಕ್ಕಾಗ್ಲಿ ಏನು ವ್ಯವಸ್ಥೆಗಳಿಲ್ಲ ಸರ್. ಎಲ್ಲಂದ್ರೆ ಅಲ್ಲಿ ಮಲ್ಕೋತೀವಿ, ಈ ತರ ಇದ್ದು ಹೋಗ್ಬೇಕಾಗತ್ತೆ 2 ದಿನ. ಅದೊಂದು ವ್ಯವಸ್ಥೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇಲ್ಲಿನ ಒಂದು ಯಾರು ಬರ್ತಾರೆ ಯಾತ್ರಾರ್ಥಿಗಳು, ಇಲ್ಲಿ ಅವರ ಒಂದು ಅವ್ಯವಸ್ಥೆಯ ಕೂಗು ವೀಕ್ಷಕರೇ. ಸರ್, ಈಗ ನೀವು ಬರ್ತೀರಲ್ಲ ಹೊರ ರಾಜ್ಯದಿಂದ, ಅಲ್ಲಿಂದ ನಿಮ್ಗೆ ಇಲ್ಲಿ ದೂರ ಎಷ್ಟಾಗುತ್ತೆ ಸರ್? ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿ ದೂರ 180 ಕಿಲೋಮೀಟರ್ ಬರುತ್ತೆ. 180 ಕಿಲೋಮೀಟರ್ ಬರ್ತಾರೆ ಅಲ್ಲಿಂದ ಬರೋಕ್ಕೆ. ನಮ್ಮ ಟ್ರೈನಲ್ಲೇ ಬರ್ತಾರೆ ಸರ್. ಪ್ರತಿ ವರ್ಷ ನೀವು ಜಾತ್ರೆಗೆ ಅಂತಾನೆ ಬರ್ತೀರಾ ಇಲ್ಲಿಗೆ? ಒಳ್ಳೆ ಜಾತ್ರೆಗೆ ಬರ್ತಾರೆ, ಬೇರೆ ಏನೋ ನಮ್ದು ರೀಸನ್ ಏನೂ ಇಲ್ಲ. ಒಳ್ಳೆ ಜಾತ್ರೆಗೆ ನೋಡೋಕ್ಕೆ ಬರ್ತೀರಾ. ಈ ನಿಮ್ಮ ಊರಿಂದ ನಿಮ್ಮ ಸುತ್ತಮುತ್ತಲ ಭಾಗಗಳಿಂದ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿಗೆ?
ஒரு 70 ಫ್ಯಾಮಿಲೀಸ್ ಬರ್ತಾರೆ. 70 ಫ್ಯಾಮಿಲೀಸು ಇದೇ ತರ ಸೈಡ್ಗಳಲ್ಲಿ ಮಲ್ಕೊಂಡಿದ್ದು ಹೋಗೋದು. ಇಲ್ಲೇ ಇರ್ತಾರೆ, ಎಲ್ಲ ಸೈಡಲ್ಲಿ ಇರ್ತಾರೆ. ಏನೋ ಫೆಸಿಲಿಟಿ ಇಲ್ಲ. ಇದು ಬ್ಯಾಂಗ್ಳೂರ್ ಗೌರ್ಮೆಂಟ್ ಒಂದು ಏನೋ ಮಾಡೋದ್ರಿಂದ ಒಂದು ಇದಾಗುತ್ತೆ. ಫ್ಯಾಮಿಲಿ ನಿದ್ದೆ ಮಾಡೋಕ್ಕೆ ಇದು ಸ್ವಲ್ಪ ಕೊಂಚ ಇದಾಗುತ್ತೆ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಪೆರ್ಮಾಲ್. ನಿಮಗೆ ಇಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನೀವು ಬಂದಾಗ ನಿಮ್ಗೆ ಏನು ವ್ಯವಸ್ಥೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನು ವ್ಯವಸ್ಥೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ನಮ್ಗೆ ಫೆಸಿಲಿಟಿ ಬೇಕು. ಅಲ್ಲಿಂದ ಇಷ್ಟು ಇದು ಬರ್ತಾರೆ, ಇಲ್ಲಿಂದ ನಮ್ಮ ಊರಿಗೂ ಬರ್ತಾರೆ, ನಮ್ಮ ಫೆಸ್ಟಿವಲ್ಗೆ ಬರ್ತಾರೆ. ನಮ್ಮ ಫೆಸಿಲಿಟಿ ಜಾಸ್ತಿ ಇದೆ ನಮ್ಮ ಊರಲ್ಲಿ. ಏನೇನು ಫೆಸಿಲಿಟೀಸ್ ಕೊಡ್ತೀರಾ ನಿಮ್ಮ ಕಡೆ? ನಮ್ದು ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಊಟ 24 hours ಫ್ರೀ ಫುಡ್ ಕೊಡ್ತಾರೆ. ಮಲಗೋ ಜಾಗ ಮಂಡಪ ಸನಿಯ ಸಪ್ರೇಟ್ ಆಗಿ ಆಗಿದೆ, ಅಲ್ಲಿ ಮಲ್ಕೊಳ್ತಿದ್ದಾರೆ. ಎಲ್ಲ ಫೆಸಿಲಿಟಿ ಇದೆ. ಬಾತ್ರೂಮ್ ಫೆಸಿಲಿಟಿ ಕಂಪಲ್ಸರಿ ಇದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು 15 ವರ್ಷ ಬರ್ತೀನಿ. 15 ವರ್ಷದಿಂದ ಇದೇ ಪರಿಸ್ಥಿತಿ ಇದೆ. ಇದೇ ಇರ್ತೀವಿ, ಏನೋ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಇದು ಪ್ರಸಿದ್ಧ, ಜಗತ್ ಪ್ರಸಿದ್ಧ ಅಂತಲೇ ಹೇಳ್ಬೋದು, ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ. ಇದು ಮೈನ್ ಎಂಟ್ರೆನ್ಸು. ಇಲ್ಲಿ ಕುಡಿಯುವ ನೀರಿನ RO ಪ್ಲಾಂಟ್ ಮಾಡಿದ್ದಾರೆ. ಇದು ಯಾವ ರೀತಿ ನಮ್ಮ ಒಂದು ವ್ಯವಸ್ಥೆಯ ಒಂದು ದುರ್ವಿಧಿ ಅನ್ನುವಂಥದ್ದು ಹೆಂಗಿದೆ ನೋಡಿ. ಒಂದು ದೌರ್ಭಾಗ್ಯ ಇದು. ಒಂದು RO ಪ್ಲಾಂಟನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಯೂಸ್ ಆಗಿ ಅದು ಎಷ್ಟು ವರ್ಷ ಆಗಿದೆಯೋ ಆ ಭೋಗನಂದೀಶ್ವರನೇ ಹೇಳಬೇಕು. ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ಈ RO ಪ್ಲಾಂಟನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಇಂಥ ಪ್ರವಾಸಿ ತಾಣ, ಇಂಥ ಜಗದ್ವಿಖ್ಯಾತವಾದಂತಹ ಪ್ರವಾಸಿ ತಾಣದಲ್ಲಿ ನೀವಲ್ಲಿ ನೋಡ್ತಿರುವಂಥದ್ದು ನಂದಿಯ ಭೋಗನಂದೀಶ್ವರನ ಜಗದ್ವಿಖ್ಯಾತ ರಥ. ನಾಳೆ ಈ ರಥದ ಒಂದು ಮೆರವಣಿಗೆ ಇದೆ. ಇಲ್ಲಿ ಅದರ ಕೂಗಳತೆಯೂ ಅಲ್ಲ, ಪಕ್ಕದಲ್ಲೇ ಇರುವಂತಹ ಕುಡಿಯುವ ನೀರಿನ RO ಪ್ಲಾಂಟ್, ಏನು ಸಾರ್ವಜನಿಕರಿಗೆ ಕುಡಿಯುವ ನೀರಿನ RO ಪ್ಲಾಂಟ್ ಅನ್ನು ಮಾಡಿದ್ದಾರೆ ಇಲ್ಲಿನ ವ್ಯವಸ್ಥೆ ಆಡಳಿತದ ಕಡೆಯಿಂದ. ಆ RO ಪ್ಲಾಂಟ್ ಕೆಟ್ಟ ಕೆರ ಹಿಡಿದು ನಿಂತಿದೆ. ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಇದು ಆನ್ ಆಗಿ ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ನೋಡಿ ಅಲ್ಲಿನ ಲೋಟದ ಪರಿಸ್ಥಿತಿ ಇದು. ಮತ್ತು ಇದು ಆನ್ ಆಗಿ ಎಷ್ಟು ವರ್ಷವಾಯಿತೋ ಗೊತ್ತಿಲ್ಲ. ನೋಡಿ ಅದು ನೀರು ಬರೋದಿರಲಿ, ಅದು ಆನ್ ಆದರೆ ಅಲ್ವೇ ನೀರು ಬರೋದು. ಆನೆ ಆಗೋ ಪರಿಸ್ಥಿತಿಯಲ್ಲಿ ಇಲ್ಲ ಅದು.